ಒಂದಷ್ಟು ಸಾಫ್ಟ್ವೇರ್ ಬಗ್ಗೆ ಹುಡುಕಾಡ್ತಿರುವ ಇವರ ಹೆಸರು ಡಾಕ್ಟರ್ ಶ್ರೀಕಾಂತ್. ಮೂಲತಃ ಹಾಸನ ಜಿಲ್ಲೆಯವರು. ಈಗಾಗಲೇ ಕೊರೋನಾ ಭಯ ಇಡೀ ವಿಶ್ವವನ್ನ ವ್ಯಾಪಿಸಿದೆ. ಕೋವಿಡ್-19ಗೆ ಮದ್ದು ಕಂಡು ಹಿಡಿಯೋದಿಲ್ಲ, ಸರಿಯಾದ ಕಿಟ್ ಕಂಡು ಹಿಡಿಯಲು ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಮೂವರು ಸೈಂಟಿಸ್ಟ್ ಸೇರಿ 10 ಲಕ್ಷ ಹಣ ಖರ್ಚು ಮಾಡಿ ಸಾಫ್ಟ್ವೇರ್ ಒಂದನ್ನ ಕಂಡು ಹಿಡಿದಿದ್ದಾರೆ. ಕಿಟ್ ಹೇಗಿರಬೇಕು ಅನ್ನೋದನ್ನ ಡಿಸೈನ್ ಸಹ ಮಾಡಿದ್ದಾರೆ. ಇಂದು ಕಿಟ್ ತಯಾರು ಮಾಡಲು 6 ಲಕ್ಷ ಹಣ ಖರ್ಚಾಗುತ್ತೆ. ಆದ್ರೆ ಒಂದೇ ಸಲ 1 ಮಿಲಿಯನ್ ಕಿಟ್ ತಯಾರು ಮಾಡಿದ್ರೆ ಒಂದು ಕಿಟ್ಗೆ ತಗುಲುವ ವೆಚ್ಚ ಕೇವಲ 5 ರಿಂದ 70 ರೂಪಾಯಿ. ಯಾರಾದ್ರೂ ಗೌರ್ಮೆಂಟ್ ಆಫ್ ಇಂಡಿಯಾನೋ ಗೌರ್ಮೆಂಟ್ ಆಫ್ ಕರ್ನಾಟಕನೋ ಮುಂದೆ ಬಂದ್ರೆ ನಾವು ನಮ್ಮ ಡಿಸೈನ್ ನಾವೇನ್ ಮಾಡಿದೀವಿ ಅದನ್ನು ಕೊಡ್ತೀವಿ. ಮುಂದುವರೆದ ಭಾಗವಾಗಿ ಅವರು ಇವರಿಗೆ ಫಂಡಿಂಗ್ ಎಲ್ಲ ಮಾಡಿದ್ರೆ ಮುಂದೆ ನಾವು ಇದು ಚಿಪ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಭಾರಿ ಬೇಗ ಅದನ್ನ ಕೊರೋನಾ ಕ್ವಿಕ್ ಆಗಿ ನಾವು ಟೆಸ್ಟ್ ಮಾಡ್ಬೋದು. ಆಮೇಲೆ ಕೊರೋನಾ ಪಾಸಿಟಿವ್ ಆದ ಪೇಷಂಟ್ ಅಲ್ಲಿ ಅತಿ ಬೇರೆದು ಕಂಪೇರ್ ಮಾಡಿದ್ರೆ PCR ಅಂತ ಹೇಳಿದ್ಮೇಲೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಬೇಗ ಪತ್ತೆ ಮಾಡ್ಬೋದು. ಸದ್ಯ ಜಗತ್ತಿನಾದ್ಯಂತ ಕೊರೋನಾ ಟೆಸ್ಟ್ ಕಿಟ್ಗೆ ಕೋಟ್ಯಾಂತರ ರೂಪಾಯಿ ಸುರಿಯಲಾಗ್ತಿದೆ. ಇಂಥ ಸಂದರ್ಭದಲ್ಲಿ ವೈದ್ಯ ಶ್ರೀಕಾಂತ್ ಅವರ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತಿದೆ ಎಂಬ ಕುತೂಹಲ ಕಾಡ್ತಿದೆ. ಪ್ರಕಾಶ್ ಟಿವಿ 5 ಹಾಸನ. ಈ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ ಕರೋನಾ ಪ್ರತಿಯೊಬ್ಬರಿಗೂ ಒಂದು ಟ್ರೀಟ್ಮೆಂಟ್ ಕೊಡೋದು ತುಂಬಾ ಕಾಸ್ಟ್ಲಿ ಆಗ್ತಿದೆ. ಟೇಕಿಂಗ್ ಲ್ಯಾಕ್ಸ್ ಟುಗೆದರ್, ಇಂತಿಷ್ಟೇ ಅಂತ ನಾವು ಎಸ್ಟಿಮೇಟ್ ಮಾಡಿ ಹೇಳಕ್ಕಾಗಲ್ಲ, ಬಟ್ ಲ್ಯಾಕ್ಸ್ ಟುಗೆದರ್ ಒಬ್ಬೊಬ್ಬರಿಗೆ. ಸೊ ಈ ಸಂದರ್ಭದಲ್ಲಿ ಬರೀ ಸರ್ಕಾರದಷ್ಟೇ ಅಲ್ಲ, ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ನಮ್ಮ ಜನರಿಗೆ ಅಷ್ಟೇ. ಸ್ವತಃ ಸರ್ಕಾರವೇ ಬೇಡ್ಕೊಳ್ತಾ ಇದೆ ಸಹಾಯ ಮಾಡಿ ಅಂತ. ಒಂದನ್ನು ನಾವು ಸ್ಪಷ್ಟವಾಗಿ ಅರ್ಥಕೊಂಡ್ರೆ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ, ಬಹಳ ಅನುಕೂಲ ಆಗುತ್ತೆ. ನೋಡಿ, ಯೋಚನೆ ಮಾಡಿ, ವೆಂಟಿಲೇಟರ್ ಬೇಕಾ, ಮನೆ ಬೇಕಾ? ಐಸೋಲೇಷನ್ ವಾರ್ಡ್ ಬೇಕಾ, ಮನೆ ಬೇಕಾ? ಆರೋಗ್ಯವಾಗಿ ಇಲ್ಲದೆ ಇರೋದು ಬೇಕಾ, ಆರೋಗ್ಯವಾಗಿ ಇರೋದು ಬೇಕಾ? ಹೊರಗಡೆ ಹೋಗೋದು ಬೇಕಾ, ಮನೇಲಿ ಇರೋದು ಬೇಕಾ? ನೀವೇ ಡಿಸೈಡ್ ಮಾಡಿ. ಎಷ್ಟು ನ್ಯೂಸ್ ನೋಡೋಣ. ಲಾಕ್ಡೌನ್ ಆದೇಶ